ಆರಾಧ್ಯ ದೇವರಾದ ಶರಣಬಸವೇಶ್ವರರಿಗೆ ನಮಸ್ಕರಿಸಿ, ಲಿಂಗೈಕ್ಯರಾದ ಪೂಜ್ಯ ದೊಡ್ಡಪ್ಪ ಅವರಿಗೂ ನಮಸ್ಕರಿಸಿ, ವಿದ್ಯಾ ಭಂಡಾರಿ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಯರಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರಿಗೂ ನಮಸ್ಕರಿಸಿ, ಘಟಿಕೋತ್ಸವದ ಅಧ್ಯಕ್ಷತೆ ಸ್ಥಾನದಲ್ಲಿ ಇರುವ 8ನೇ ಪೀಠಾಧಿಪತಿಯಾದ ನಮ್ಮ ಯಜಮಾನರು ಇವರು 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರ ಸಾನ್ನಿಧ್ಯ ಇರುವುದು. ಇಲ್ಲಿ ಇರುವ ಶರಣಬಸವೇಶ್ವರ ವಿದ್ಯಾಬೋಧಕ ಸಂಘದ ಸೆಕ್ರೆಟರಿಯಾದ ಮಾನ್ಯ ಬಸವರಾಜ ದೇಶಮುಖಣ್ಣವರೇ, ಶರಣಬಸವ ವಿಶ್ವವಿದ್ಯಾಲಯದ ವಿಸಿಯರಾದ ಮಾನ್ಯ ಡಾಕ್ಟರ್ ನಿರಂಜನ್ ನಿಷ್ಠಿಯಣ್ಣವರೇ ಮತ್ತು ಎಲ್ಲ ಶರಣಬಸವ ವಿಶ್ವವಿದ್ಯಾಲಯದ ಪದಾಧಿಕಾರಿಯವರೇ, ಇಲ್ಲಿ ಕೇಂದ್ರ ಬಿಂದುವಾಗಿ ಇರುವ ಎಲ್ಲ ಪತ್ರಿಕಾ ಉದ್ಯಮಿಯ ಸೋದರರೇ, ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಎಲ್ಲ ಪತ್ರಿಕಾ ಸೋದರಿಗೆ ಸ್ವಾಗತಿಸುತ್ತೇವೆ ಮತ್ತು ಎಲ್ಲರಿಗೂ ಶರಣಾರ್ಥಿ. ಶರಣಬಸವ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವವು ಡಿಸೆಂಬರ್ 15ರಂದು ಕಲಬುರಗಿ ನಗರದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ ನಡೆಯಲಿದೆ ಎಂದು ತಿಳಿಸಲು ನಮಗೆ ಬಹಳ ಅತೀವ ಸಂತೋಷವಾಗುತ್ತದೆ. ಘಟಿಕೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ITBT ಸಚಿವರಾದ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ವೈದ್ಯ ಶಿಕ್ಷಣ ಸಚಿವ ಮತ್ತು ಕೌಶಲ್ಯಾಭಿವೃದ್ಧಿಯ ಸಚಿವರಾದ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಿರಿಯ ತಂತ್ರಜ್ಞಾನದ IBMನ ಶಿಕ್ಷಣ ಕೇಂದ್ರ ನಿರ್ದೇಶನ ಶ್ರೀ ವಿಠಲ್ ಮಾಡೇಳ್ಕರ್ ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ. ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವದಲ್ಲಿ 3 ಗಣ್ಯ ವ್ಯಕ್ತಿಗಳಿಗೆ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ ಎಂದು ಘೋಷಿಸಲು ನಮಗೆ ಅತ್ಯಂತ ಹೆಮ್ಮೆ ಪಡುತ್ತೇವೆ. ಮಾನ್ಯ BD ಜತ್ತಿಯವರು ಭಾರತದ ಉಪರಾಷ್ಟ್ರಪತಿಯಾಗಿದ್ದರು, ಮಾಜಿಯಾಗಿದ್ದರು. ಅವರ ಪುತ್ರರಾದ ಹಾಗೂ ಬಸವ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಅರವಿಂದ್ ಜತ್ತಿ ಅವರಿಗೂ, ಖ್ಯಾತ ಲಲಿತಕಲಾ ವಿದ್ವಾಂಸ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತ ಚಿತ್ರಕಲಾವಿದ ಮಾನ್ಯ AS ಪಾಟೀಲ್ ಅವರಿಗೂ ಮತ್ತು ಖ್ಯಾತ ಶಿಕ್ಷಣ ತಜ್ಞೆ ಚಿನ್ನಮ್ಮ ಗದ್ಗಿಯವರಿಗೂ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. 3 ಜನಕ್ಕೆ ಡಾಕ್ಟರೇಟ್ ಕೊಡಲಾಗುತ್ತದೆ. ಘಟಿಕೋತ್ಸವವನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೋಡ್ನಲ್ಲಿ ನಡೆಯಲಾಗುವುದು. ಘಟಿಕೋತ್ಸವದ ನೇರ ಪ್ರಸಾರವು ಯೂಟ್ಯೂಬಿನಲ್ಲಿಯೂ ಲಭ್ಯವಿರುತ್ತದೆ. ಈ ಘಟಿಕೋತ್ಸವದಲ್ಲಿ ಒಟ್ಟು 156 ವಿದ್ಯಾರ್ಥಿಗಳು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸದಲ್ಲಿ ರ್ಯಾಂಕ್ ಗಳಿಸಲಿದ್ದಾರೆ ಮತ್ತು ಅವರಲ್ಲಿ 43 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ. 9 ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಸಾಧನೆಗೈದ ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಿಸಲಾದ ನಗದು ಪುರಸ್ಕಾರವನ್ನು ಪಡೆದಿದ್ದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ. ಮತ್ತು ವಿಶ್ವವಿದ್ಯಾಲಯದ ಇತರ ಪದಾಧಿಕಾರಿಗಳೊಂದಿಗೆ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಬಾಂಧವರನ್ನು ಆಧಾರದ ಸ್ವಾಗತವನ್ನು ಮಾಡುತ್ತೇನೆ. ಶರಣಬಸವೇಶ್ವರ ವಿದ್ಯಾಲಯದ 5ನೇ ಘಟಿಕೋತ್ಸವ ಇದೇ ಡಿಸೆಂಬರ್ 18ರಂದು ಕಲಬುರಗಿ ನಗರದ ಪೂಜ್ಯ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ ನಡೆಯಲಿದೆ ಎಂದು ತಿಳಿಸಲು ನನಗೆ ಅತಿ ಸಂತೋಷವಾಗುತ್ತದೆ. ಹಿರಿಯ ತಂತ್ರಜ್ಞ ಹಾಗೂ IBMನ ಶಿಕ್ಷಣ ಕೇಂದ್ರದ ನಿರ್ದೇಶಕ ಶ್ರೀ ವಿಠಲ್ ಮಾಡೇಳ್ಕರ್ ಘಟಿಕೋತ್ಸವದಲ್ಲಿ ಭಾಷಣ ಮಾಡಲಿದ್ದಾರೆ, ಕಾನ್ವೊಕೇಶನ್ ಅಡ್ರೆಸ್ ಮಾಡಲಿದ್ದಾರೆ. ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವದಲ್ಲಿ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ ಮತ್ತು ಇದನ್ನು ಘೋಷಿಸಲು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷವಿದೆ. BD ಜತ್ತಿಯವರ ನಮ್ಮ ಮಾಜಿ ಉಪರಾಷ್ಟ್ರಪತಿ ಹಾಗೂ ಕೆಲವು ಕಾಲ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿದ್ದ ಅವರ ಪುತ್ರ ಹಾಗೂ ಬಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಅರವಿಂದ್ ಜತ್ತಿ, ಅದೇ ಥರ ಖ್ಯಾತ ಲಲಿತಕಲಾ ವಿದ್ವಾಂಸ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ ಡಾಕ್ಟರ್ AS ಪಾಟೀಲ್ ಹಾಗೂ ಖ್ಯಾತ ಶಿಕ್ಷಣ ತಜ್ಞೆ ಡಾಕ್ಟರ್ ಚನ್ನಮ್ಮ ಗದ್ಗಿ ಅವರಿಗೆ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಸಚಿವರಾದ ಯುವ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಮತ್ತು ವೈದ್ಯಕೀಯ ಶಿಕ್ಷಣ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಸಚಿವರಾದ ಶ್ರೀ ಪ್ರಕಾಶ್ ಪಾಟೀಲ್ ಅವರು ಈ ಘಟಿಕೋತ್ಸವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಒಪ್ಪಿದ್ದಾರೆ. ಘಟಿಕೋತ್ಸವವು ಹೈಬ್ರಿಡ್ ಮೋಡ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ನಲ್ಲಿ ನಡೆಸಲಾಗುವುದು. ಘಟಿಕೋತ್ಸವದ ನೇರ ಪ್ರಸಾರವು ಯೂಟ್ಯೂಬ್ನಲ್ಲಿ ಲಭ್ಯವಿರುತ್ತದೆ. ಈ ಘಟಿಕೋತ್ಸವದಲ್ಲಿ ಒಟ್ಟು 156 ವಿದ್ಯಾರ್ಥಿಗಳು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ ಗಳಿಸಿದ್ದಾರೆ ಮತ್ತು ಅವರಲ್ಲಿ 43 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. 9 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸಾಧನೆಗೈದ ವಿವಿಧ ವ್ಯಕ್ತಿಗಳ ಹೆಸರಲ್ಲಿ ಸ್ಥಾಪನೆಯಾಗಿದ್ದ ನಗದು ಪುರಸ್ಕಾರವನ್ನು ಕೂಡ ಕೊಡಲಾಗುತ್ತದೆ. ತಮ್ಮ PhD ಪದವಿಗಳನ್ನು ಪಡೆದ 26 ಪ್ರತಿಭಾನ್ವಿತ ವಿದ್ವಾಂಸರನ್ನು